ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲ ಸಿಂಗಲ್ ಹುಡುಗರ್ಸ್ಗಳಿಗೆ ನಮಸ್ತೆ ಸ್ನೇಹಿತರೆ ಎಷ್ಟು ದಿನ ಅಂತ ಹುಡುಗರು ಕೂಡ ಸಿಂಗಲ್ ಆಗಿರಬೇಕು, ಅವರ ಲೈಫ್ನಲ್ಲೂ ಕೂಡ ಒಬ್ಬ ಮದುವೆ ಆಗಬೇಕು, ಒಂದು ಹುಡುಗಿ ಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಸೊ ಅದೇ ರೀತಿಯಾಗಿ ನಮಗೆ ಇವತ್ತು ಕಾವ್ಯಶ್ರೀ ಹಾಳಿಮಟ್ಟಿ ಅಂತ ಒಂದು ಪ್ರೊಫೈಲ್ ಬಂದಿದೆ. ಇವರ ಹೆಸರು ಬಂದ್ಬಿಟ್ಟು ಕಾವ್ಯಶ್ರೀ ಎಚ್ ಅಂತ. ಸ್ನೇಹಿತರೆ, ಪ್ರಸ್ತುತ ಕನ್ನಡ ಮತ್ತು ಸಂಸ್ಕೃತ ಮನೆತನದಿಂದ ಬಂದಿರತಕ್ಕಂತಹ ಒಂದು ಹುಡುಗಿ ಈಕೆ. ಅಫ್ಕೋರ್ಸ್ ಒಂದು ಹಿಂದೂ ಸಂಪ್ರದಾಯವನ್ನು ಒಳಗೊಂಡಿರ್ತಕ್ಕಂಥ ಅಪ್ಪಟ ದೇವರ ಭಕ್ತಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ಹೆಣ್ಣು ಮಗಳು. ಈಕೆಗೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ. ಸೊ ಹುಡುಗನ ಅವಶ್ಯಕತೆ ಇದೆ ಅಂತ ಅಷ್ಟೇ ಅಲ್ಲ, ಯಾವ ರೀತಿಯ ಹುಡುಗ ಆಗಿರಬೇಕು ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಸೊ ಹಳ್ಳಿ ಬಂದ್ಬಿಟ್ಟು ಹಾಳೆಮಟ್ಟಿಯಲ್ಲಿ ವಾಸವಾಗಿರೋದು. ಊರು ಬಂದ್ಬಿಟ್ಟು ರಾಣಿಬೆನ್ನೂರು, ಹಾವೇರಿ ಜಿಲ್ಲೆ ಹತ್ರ ಬರುತ್ತೆ. ಅದೆಲ್ಲಿ ಬರುತ್ತೆ ಅಂತ ನನಗೂ ಕೂಡ ಐಡಿಯಾ ಇಲ್ಲ. ಸೊ ಬ್ರೋಕರ್ ಅವರು ಏನೆಲ್ಲ ಕಳಿಸಿದ್ರು ಮಾಹಿತಿ, ಅದೇ ರೀತಿ ನಿಮ್ಮ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇವರ ರಾಶಿ ಬಂದ್ಬಿಟ್ಟು ವೃಷಭ ರಾಶಿ, ನಕ್ಷತ್ರ ಬಂದ್ಬಿಟ್ಟು ಕೃತಿಕಾ ನಕ್ಷತ್ರ, ಉದ್ಯೋಗ ಬಂದ್ಬಿಟ್ಟು ಪಶು ಆಹಾರ ಅಂಗಡಿನಲ್ಲಿ ಲೆಕ್ಕ ಸಹಾಯಕಿ. ಅರ್ಥ ಆಯ್ತಾ? ಪಶು ಅಂತಂದರೆ ದನ, ಕರ, ಮೇಕೆಗಳನ್ನು ನೋಡಿಕೊಳ್ಳುವಂಥ ಒಂದು ಹಾಸ್ಪಿಟ್ಲ್ ಇರುತ್ತೆ. ಅಲ್ಲಿ ಪ್ರಸ್ತುತ ಆ ಒಂದು ಅಂಗಡಿನಲ್ಲಿ ಮೆಡಿಷನ್ ಕೊಡ್ತಕ್ಕಂತಹ ಒಂದು ಕೆಲಸ ಮಾಡ್ತಕ್ಕಂಥದ್ದು ಕಾವ್ಯಶ್ರೀ. ಈಕೆ ಸ್ವಭಾವ ಬಂದರೆ ಜವಾಬ್ದಾರಿ, ಲೆಕ್ಕದಲ್ಲಿ ಚುರುಕು, ಒಳ್ಳೆಯ ಒಂದು ಕ್ಲಾಮ್ ಡೌನ್ ಇರ್ತಕ್ಕಂಥ ಒಬ್ಬ ಹುಡುಗಿ ಆಗಿರೋದು ಕಾವ್ಯಶ್ರೀ. ಕುಟುಂಬದಲ್ಲಿ ತಂದೆಯವರು ಕೂಡ ಪಶು ಆಹಾರ ವ್ಯಾಪಾರದಲ್ಲಿ ಒಬ್ಬ ಸ್ವಂತ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ತಂದೆ, ಅದರಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮಗಳು. ತಾಯಿಯವರು ಗೃಹಿಣಿ, ಅಕ್ಕನವರು ಒಬ್ಬರು ಮದುವೆಯಾಗಿ ನೆಲೆ ಕಂಡಿದ್ದಾರೆ ಆ್ಯಂಡ್ ಅವಳಿಗೆ 2 ಜನ ಮಕ್ಕಳಿದ್ದಾರೆ ಆಲ್ರೆಡಿ. ಇವಾಗ ನನ್ನ ಒಂದು ಸರದಿ ಅಂತ ಹೇಳಿರೋದು. ಅಷ್ಟಕ್ಕೂ ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿರೋದು ಪಾಯಿಂಟ್ಗಳ ಮೇನಿರುತ್ತೆ. ಅದರಲ್ಲಿ ಒಂದನೇದಲ್ಲಿ ಸಿಂಪಲ್ ಥಿಂಕಿಂಗ್ ಬಟ್ ಸ್ಟ್ರಾಂಗ್ ಬೇಸ್ ಇರ್ತಕ್ಕಂಥ ಹುಡುಗ. ಸಿಂಪಲ್ ಥಿಂಕಿಂಗ್ ಅಂದರೆ ನಿಮ್ಮ ಯೋಚನೆಗಳು ಚಿಕ್ಕ ರೀತಿಯಲ್ಲಿರಲಿ, ಬಟ್ ನೀವು ಮಾಡ್ತಕ್ಕಂತಹ ಒಂದು ಕಾರ್ಯಗಳು, ಕೆಲಸಗಳು ದೊಡ್ಡ ಮಟ್ಟದಲ್ಲಿ ಬಂದಿರತಕ್ಕಂಥದ್ದು. ಸೊ ಇವಾಗ ನೋಡಿ, ನೀವು ಮಾಡ್ತಕ್ಕಂತಹ ಕೆಲಸ ಚಿಕ್ಕದ್ದು ಆಗಿದ್ದರೂ ಕೂಡ ಅದರಿಂದ ದೊಡ್ಡ ಸಂಬಳ ಸಿಗ್ತಾ ಇದೆಯಾ? ಸಾಕು. ಜೀವನ ನಡೆಸೋಕ್ಕೆ ಏನ್ರಿ ಬೇಕು? ದುಡ್ಡು ಬೇಕು. ಆ ದುಡ್ಡು ನಾವು ಯಾವ ಕೆಲಸ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ. ದುಡ್ಡು ಸಂಪಾದನೆಯಿಂದ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡ್ತೀವ, ಅದು ಮ್ಯಾಟ್ರ್ ಆಗುತ್ತೆ. ಸೊ ಆ ಒಂದು ಮೈಂಡ್ಸೆಟ್ ಇರ್ತಕ್ಕಂಥ ಹುಡುಗ ನೋಡೋದಕ್ಕೆ ಜಾಸ್ತಿ ಕಪ್ಪು ಬಣ್ಣ ಇರಬಾರ್ದಂತೆ. ಅಂದರೆ ಪೂರ್ಣ ಕಪ್ಪು ಬಣ್ಣ ಬೇಡ, ಸ್ವಲ್ಪ ಲಿಟಲಲ್ಲಿ ಕಪ್ಪು ಬಣ್ಣ ಇರಬೇಕು. ಸೊ ಫ್ಯಾಮ್ಲಿಗಳಿಗೆ ಕಿಮ್ಮತ್ತು ಕೊಡುವಂಥ ಒಬ್ಬ ಸ್ಟ್ರಾಂಗ್ ಎಲ್ಡರ್, ರೆಸ್ಪೆಕ್ಟ್ ಕೊಡ್ತಕ್ಕಂತಹ, ಅಂದರೆ ಎಲ್ಡರ್ ಅಂದರೆ ದೊಡ್ಡವಂತಹ ವ್ಯಕ್ತಿಗಳಿಗೆ ಯಾರಾದರೂ ಏನು ಮಾಡ್ತಿದ್ಯಪ್ಪ ಅಂತ ಹಿಂಗೆ ಕೇಳಿದಾಗ ಏನಿಲ್ಲಮ್ಮ, ಏನಿಲ್ಲ ಅಪ್ಪಾಜಿ. ಸೊ ಇದು ಮ್ಯಾಟ್ರು. ನಮ್ಮ ಗೌರವ ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಅವ್ರು ಕೊಡ್ತಾರೆ, ನಾನು ಅವ್ರಿಗೆ ಎಷ್ಟರ ಮಟ್ಟಿಗೆ ಕೊಡ್ತೀನಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಮ್ಮ ನಾಲಿಗೆಯ ಮೇಲೆ ರೆಸ್ಪೆಕ್ಟ್ ಚೆನ್ನಾಗಿ ಕೊಡಬೇಕು. ನಿಮ್ಮದೇ ಸ್ವಂತ ಮನೆ ಇರಲಿ ಮತ್ತು ನನ್ನ ಮುಂದಿನ ಜೀವನ ಹೆಂಗಪ್ಪ ನೋಡ್ಕೊಂಡು ಹೋಗಬೇಕು ಅಂತ ಒಂದು ಸ್ಟ್ರಾಂಗ್ ಬೇಸ್ನಲ್ಲಿ ಒಂದು ಪುಟ್ಟ ಕೆಲಸ ಇರಲಿ ಅಂತ ಹೇಳ್ತೇನೆ. ಸೊ ಸಣ್ಣ ಪುಟ್ಟ ಬೈಕು, ಕಾರು ಓಡಿಸೋದಕ್ಕೆ ಬರಲೇಬೇಕು. ಯಾಕಂದರೆ ನಾನು ಸುತ್ತಾಡಬೇಕು ಅಂತ ನನಗೆ ಆಸೆ, ಎಲ್ಲಾದರೂ ಹೋಗಬೇಕು ಅಂತ ಆಸೆ, ಅದಕ್ಕೋಸ್ಕರ ಅವೆಲ್ಲನೂ ಕೂಡ ಬರಲೇಬೇಕು. ಇವರು ಅಣ್ಣಂದೇ ಒಂದು ಅಂಗಡಿಯಿಂದ ಪ್ರಸ್ತುತ ಒಂದು ಕಾರನ್ನು ಖರೀದಿ ಮಾಡಿರ್ತಾರೆ. ಅದನ್ನು ಫೋಟೋ ತೋರಿಸ್ತೀನಿ ನಾನು. ಎಜುಕೇಷನ್ ಅಂದರೆ ಓದಿರ್ತಕ್ಕಂಥ ಹುಡುಗ ಆಗಿದ್ದು ಡಿಸಪ್ಲೈನಲ್ಲಿ ಇರಬೇಕು, ಕೆಟ್ಟ ಚಟ ಇರಬಾರ್ದು, ಕ್ಲೀನ್ ಎರ್ನಿಂಗ್ ಇರ್ತಕ್ಕಂಥ ಹುಡುಗ ಆಗಿದ್ದರೆ ಅಫ್ಕೋರ್ಸ್ ಇವರಿಗೆ ನೀವು ಒಪ್ಪಿಗೆ ಆಗ್ತೀರಾ. ಆ್ಯಂಡ್ ನಾನು ಒಂದು ಮಾತು ಹೇಳಿದ್ನಲ್ಲ ಅವಾಗ, ಸೊ ಪಶು ಅಂಗಡಿಯಿಂದ ಬಂದಿರತಕ್ಕಂಥ ದುಡ್ಡಿಂದ ಇವರ ತಂದೆಯವರು ಒಂದು ಕಾರನ್ನು ಖರೀದಿ ಮಾಡಿರ್ತಾರೆ. ಇದೇ ಅದು ಕಾರು. ಬೆಂಗಳೂರು, ಮುಂಬೈ ಮತ್ತು ಬೇರೆ ಬೇರೆ ಊರುಗಳಿಗೆ ಹೋಗಿ ಒಂದು ಟ್ಯಾಬ್ಲೆಟ್ ತರೋದಾಗಿರಲಿ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳಾಗಿರಲಿ, ಅದೆಲ್ಲನೂ ಕೂಡ ತರೋದಕ್ಕೆ ಒಂದು ಗೋಡೌನ್ ವ್ಯವಸ್ಥೆ ಇದೆ ಇವ್ರ ಹತ್ರ. ಆ್ಯಂಡ್ ತರೋದಕ್ಕೂ ಕೂಡ ಒಂದು ಗಾಡಿ ವ್ಯವಸ್ಥೆ ಇರಬೇಕಲ್ವ, ಅದಕ್ಕೆ ಒಂದು ಕಾರನ್ನು ಖರೀದಿ ಮಾಡಿರ್ತಾರೆ. ಸೊ ಸಣ್ಣ ಪುಟ್ಟ ಅದು ಏನೋ ಅಂತಾರಲ್ಲ, ಹಿಂದ್ಗಡೆ ಕ್ಯಾರಿಯರ್ ಇರ್ತಕ್ಕಂಥ ಗಾಡಿ ತೆಗೆದುಕೊಳ್ಬೋದಾಗಿತ್ತು, ಬಟ್ ಲಾಂಗ್ ಡ್ರೈವ್ ಆಗುತ್ತೆ. ಇವರ ಮನೆಯಲ್ಲಿ ಇವರ ತಂದೆಯವರು ವಯಸ್ಸಾದವರು ಹೆಂಗೆ ಹೋಗ್ತಾರೆ ಈ ಒಂದು ಕಾರ್ನಲ್ಲಿ? ಅದಕ್ಕೋಸ್ಕರ ಒಂದು ಚೆನ್ನಾಗೇ ಇರಲಿ, ಇದರಿಂದ ಫ್ಯಾಮಿಲಿಯೂ ಕೂಡ ಯೂಸ್ ಆಗಲಿ ಅಂತ ಯೋಚನೆ ಮಾಡಿ ಒಂದು ಕಾರನ್ನು ತೆಗೆದುಕೊಂಡಿರ್ತಾರೆ. ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ ನೋಡಿ. ಸೊ ಒಳ್ಳೆಯ ಕಲರಲ್ಲಿ ಇರ್ತಕ್ಕಂಥ ಕಾರು. ಅಂದರೆ ಇದನ್ನು ತೋರಿಸುವಂಥ ಉದ್ದೇಶ ಏನು, ಇವ್ರ ಹತ್ರ ಇಷ್ಟು ಆಸ್ತಿ ಇದೆ ನೋಡಿ, ಯಾರಾದರೂ ಇಷ್ಟಪಡೋರು ಇದ್ದರೆ ದಯವಿಟ್ಟು ಜಾಯ್ನ್ ಆಗಿ ಅಂತ ಉದ್ದೇಶ ಅಷ್ಟೇ. ಅದು ಬಿಟ್ಟರೆ ಏನೂ ಕೂಡ ಇಲ್ಲ. ಇದು ಇಂಜಿನ್ ಬಂದರೂ ಎಲೆಕ್ಟ್ರಿಕಲ್ ಮೋಟ್ರಾಗಿರುತ್ತೆ. ಅಂದರೆ ಎಲೆಕ್ಟ್ರಿಕಲ್ ಅಂದರೆ ಇದರ ಡೀಸೆಲ್ಲು, ಪೆಟ್ರೋಲು ಇದು ಯಾವುದೂ ಕೂಡ ಹಾಕೋಕ್ಕಾಗಲ್ಲ, ಬರೀ ಚಾರ್ಜಿಂಗಲ್ಲಿ ಹೋಗುತ್ತೆ. ಮತ್ತು ಟಾಪ್ ಸ್ಪೀಡ್ ಬಂದರೆ 250ರಿಂದ 322 ಒಂದು ಟಾಪ್ ಸ್ಪೀಡ್ ಇರ್ತಕ್ಕಂಥದ್ದು. ಮೈಲೇಜಿಂಗ್ ಬಂದರೆ 600+ ಕಿಲೋಮೀಟ್ರ್ ಮೈಲೇಜಿಂಗ್ ಕೊಡುತ್ತೆ ಸ್ನೇಹಿತರೆ. ಅಂದರೆ ಒಳ್ಳೆಯ ಒಂದು ಚಾರ್ಜಿಂಗ್ ಓಡ್ತಕ್ಕಂಥ ಗಾಡಿ. ಮತ್ತು ಆಟೋಮೆಟಿಕ್ ಚೆನ್ನಾಗಿದೆ, EV ಸೆಡನ್ ಇದೆ ಸ್ನೇಹಿತರೆ. ಸೂಪರ್ ಫಾಸ್ಟ್ ಚಾರ್ಜ್ ಆಗುತ್ತೆ ಮತ್ತು ಅಡ್ವಾನ್ಸ್ಡ್ ಫ್ಯೂಚರ್ ಮತ್ತು ಡ್ರೈವಿಂಗ್ ರೇಂಜ್ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ.
ಸೊ ಕಲರ್ ಇಷ್ಟ ಆಗಿದ್ದರೆ, ಇದರ ಕ್ವಾಲಿಟಿ ಇಷ್ಟ ಆಗಿದ್ದರೆ ನೀವು ಸಹ ಇದನ್ನು ಓಡಿಸ್ಬೋದು. ಬಟ್ ಅವರ ಜೊತೆ ನೀವು ಇರಬೇಕು, ಆವಾಗ ಮಾತ್ರ. ಸೊ ಅಷ್ಟಕ್ಕೂ ಈ ಕಡೆ ನೋಡೋದಾದರೆ ಕಾರಿನ ಒಳಗಿನ ಮಾಹಿತಿ ತೋರಿಸ್ತಿದ್ದೀನಿ. ಇದು ಈ ಒಂದು ಗಾಡಿಯ ತಕ್ಕ ಹಾಗೆ ಡಿಫ್ರೆನ್ಸ್ ಏನಿಲ್ಲ. ಒಂದು ಡೀಸೆಲ್ ಗಾಡಿಗೂ, ಪೆಟ್ರೋಲ್ ಗಾಡಿಗೂ ಮತ್ತು ಚಾರ್ಜಿಂಗ್ ಗಾಡಿಗೂ ಎರಡಕ್ಕೂ ಕೂಡ ಡಿಫ್ರೆನ್ಸ್ ಏನೂ ಸಹ ಇಲ್ಲ ಸ್ನೇಹಿತರೆ. ಡಿಫ್ರೆನ್ಸ್ ಇರೋದು ಒಂದೇ ಒಂದು, ಪ್ರಸ್ತುತ ಕ್ವಾಲಿಟಿ ಮತ್ತು ಸೌಂಡ್ ಎಫೆಕ್ಟು. ಎಲ್ಲ ಗಾಡಿಗೂ ಕೂಡ ಸೌಂಡ್ ಎಫೆಕ್ಟ್ ಆಗುತ್ತೆ, ಬಟ್ ಇದರಲ್ಲಿ ಸೌಂಡ್ ಎಫೆಕ್ಟ್ ಆಗಲ್ಲ, ಸೈಲೆಂಟ್ ಮೂವ್ ಆನ್ ಆಗುತ್ತೆ. ಸೊ ಇದಕ್ಕೆ ತಕ್ಕ ಹಾಗೆ ಸೇಮ್ ಸ್ಟೇರಿಂಗ್ ಇದೆ, ಎಲ್ಲ ಗಾಡಿಗಳಿಗೂ ಹೆಂಗಿರುತ್ತೋ ಅದೇ ರೀತಿ ಇದೆ. ಮತ್ತು ಗೇರ್ ಸಿಸ್ಟಮ್ ಚೆನ್ನಾಗಿದೆ, ಡ್ಯಾಶ್ ಬೋರ್ಡ್, ಟಿ ವಿ ಸಿಸ್ಟಮ್ ಮತ್ತು ಇಲ್ಲಿ ಸ್ಪೀಡ್ ಲಿಮಿಟು, ಇದರ ಕಡೆ ಗಮನ ಕೊಟ್ಟರೆ ಎಲ್ಲನೂ ಕೂಡ ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ನೀವು ಕೂಡ ನೋಡ್ತಾ ಇದ್ದೀರಾ. ಸೊ ಇನ್ನು ಕೆಳಗಡೆ ಕೊಟ್ಟಿರ್ತಕ್ಕಂತಹ ಜಿಮೇಲ್ ಐ ಡಿಗೆ ಒಂದು ಮೇಲ್ ಮುಖಾಂತರ ಆಕೆಗೆ ನೀವು ಕಳಿಸ್ಬೋದು. ಕಳಿಸಿರ್ತಕ್ಕಂತಹ ಗ್ರೂಪ್ಗೆ ಬೇಗ ಬೇಗ ಜಾಯ್ನ್ ಆದರೆ ನಿಮಗೆ ಆಕೆ ಎಲ್ಲ ರೀತಿಯಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಮತ್ತು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ನಿಮಗೆ. ಇದು ಸ್ನೇಹಿತರೆ ಇವತ್ತಿನ ಮಾಹಿತಿ. ಇದೇ ರೀತಿ ಹೊಸ ಪ್ರೊಫೈಲೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ನನ್ನ ಚಾನಲ್ನ ತಪ್ಪದೆ ನೋಡ್ತಾ ಇರಿ. ನಮಸ್ತೆ, ಟೇಕ್ ಕೇರ್, ಬಾಯ್.